ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತೀನಿ. ಪ್ಲೀಸ್ ಸಾರಿ, ನನ್ನ ವಾಯ್ಸ್ ಚೆನ್ನಾಗಿಲ್ಲ ಬಿಕಾಸ್ ಹುಷಾರಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ಇದು ಬಂದುಬಿಟ್ಟು ವಿಡಿಯೋ ಪಾರ್ಟ್ 1. ಪಾರ್ಟ್ 2 ಆದಷ್ಟು ಬೇಗನೆ ಹಾಕ್ತೀನಿ. ಇದು ಬಂದುಬಿಟ್ಟು ಹಸ್ಬೆಂಡ್ ಮನೆಯದು ಫ್ಯಾಮಿಲಿದು ನಮ್ಮದು ಹಿರಿಯರ ಪೂಜೆ. ಸೊ ಅಮಾವಾಸ್ಯೆ ಆದಮೇಲೆ ಮಾಡೋದು ನಾವು. ಇಲ್ಲಿ ಆ್ಯಕ್ಚುಲಿ ಒಬ್ಬರೇ ಫ್ಯಾಮಿಲಿ ಜಾಯ್ನ್ ಆಗಿರಲ್ಲ. ಸಾರಿ ಡಿಸ್ಟರ್ಬೆನ್ಸ್ ಆಗ್ತಾಯಿದ್ರೆ, ಬಟ್ ವಾಯ್ಸ್ ತುಂಬ ಥ್ರೋಟ್ ಇದೆ, ಬಟ್ ಇನ್ಫೆಕ್ಷನ್ ಆಗಿದೆ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಇಲ್ಲಿ ಬರೀ ಒಂದು ಫ್ಯಾಮಿಲಿ ಸೇರ್ಕೊಳ್ಳಲ್ಲ, ನಾವು ಒಂದು 15 ಫ್ಯಾಮಿಲೀಸ್ ಪ್ಲಸ್ ಸೇರ್ಕೋತೀವಿ. ಎಲ್ಲರೂ ಬೇರೆ ಬೇರೆ ಊರಿಂದನೂ ಬರ್ತಾರೆ. ಬಟ್ ಯಾರು ಇಲ್ಲಿ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಪ್ರತಿಯೊಬ್ಬರೂ ಪ್ರತಿಯೊಂದು ಮಾಡ್ತೀವಿ, ಮಾಡಲೇಬೇಕು. ಬಿಕಾಸ್ ವರ್ಷಕ್ಕೊಂದು ಸಲ ಬರೋದು, ಹಿರಿಯರಿಗೆ ನಾವು ಪೂಜಿಸಲೇಬೇಕು. ಸೊ ಹಾಗಾಗಿ ಬಟ್ ನಮ್ಮಲ್ಲಿ ಪಡ್ಲಿಗೆ ಮತ್ತು ಚೌಡ್ಕಿಯವರಿಲ್ಲ ಅಂದರೆ ಯಾವ ಕೆಲಸನೂ ಆಗೋಲ್ಲ. ಸೊ ಅವ್ರು ಬರಲೇಬೇಕು, ಬಂದಮೇಲೆ ನಾವು ಪೂಜೆ ಮಾಡೋದು. ಅದು ಎಷ್ಟೊತ್ತಾದರೂ ಅಷ್ಟೇ. ಬಟ್ ಇದರದಕ್ಕೆಲ್ಲ ಖುಷಿಯಾಗುತ್ತೆ, ಎಲ್ಲರೂ ಬರ್ತಾರೆ, ಎಲ್ಲ ಲೇಡೀಸ್. ಮತ್ತು ದುಡ್ಡು ಕೊಟ್ಟಿದ್ದೀವಿ ನಾವು ಬಂದು ಬರೀ ಪೂಜೆ ಮಾಡ್ತೀವಿ ಅಂತ ಯಾರೂ ಹೇಳಲ್ಲ. ಎಲ್ಲ ಬಂದು ಎಲ್ಲ ಹಂಚ್ಕೊಂಡು ಪೂಜೆ ಮಾಡಿ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ನೈಟ್ ಹೊರಟಾಗ ನಾವು 1 ಗಂಟೆ ಆಗಿತ್ತು ಮನೆಗೆ. ನಮ್ಮ ಮನೆ ನೆಕ್ಸ್ಟ್ ಅಪೋಸಿಟಲ್ಲೇ ಇರೋದು ಮನೆ, ಕೆರೆಯಲ್ಲಿ. ಸೊ ವೆಜಿಟೇರಿಯನ್ಗೆ ಒಳಗಡೆ ನನ್ನ ಹಸ್ಬೆಂಡ್ ವೆಜಿಟೇರಿಯನ್ ಆಗಿದ್ದರಿಂದ ಅವ್ರು ಊಟ ಮಾಡಿಕೊಂಡ್ರು. ನಾವು ಆ್ಯಕ್ಚುಲಿ ಟ್ಯೂಸ್ಡೇ ಬಂದಿರೋದ್ರಿಂದ ನಾವು ನಾನ್ ವೆಜ್ ಹಂಚಿದ್ರು. ನಾವು ಅವತ್ತು ಸಿಹಿ ಅಡುಗೆನೇ ಊಟ ಮಾಡಿದ್ವಿ. ಇದಕ್ಕೆ ಇವು ನೋಡಿ ಎಲ್ಲ ಸಿಸ್ಟಮ್ಯಾಟಿಕ್ ಇರುತ್ತೆ, ತುಂಬ ಖುಷಿ ನನಗೆ. ಆ್ಯಕ್ಚುಲಿ ಸೆಕೆಂಡ್ ಇಯರ್ ನಾನು ಅಟೆಂಡ್ ಮಾಡ್ತಿರೋದು. ಮಧ್ಯದಲ್ಲಿ ಒಂದು ವರ್ಷ ನಮ್ಮ ಮಾವ ಎಕ್ಸ್ಪೈರ್ ಆಗಿದ್ರಲ್ವ, ಸೊ ಆವಾಗ ಹೋಗಿರಲಿಲ್ಲ. ನನ್ನ ವಾಯ್ಸ್ ತುಂಬ ಹಾಳಾಗಿದೆ ಅಂತ ಗೊತ್ತು, ಬಟ್ ಸ್ಟಿಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರೈಡೇ ಬಂದುಬಿಟ್ಟು ಅಮ್ಮನ ಮನೇಲಿ ಪೂಜೆ ಇತ್ತು. ಅವರು ಅಮಾವಾಸ್ಯೆ ಆದಮೇಲೆ ಮಾಡ್ತಾರೆ. ಆ್ಯಂಡ್ 3 ಇಯರ್ಸು ಕಂಟಿನ್ಯೂಸ್ ಸಿಕ್ಕಿದೆ ನನಗೆ. ಸೊ ನಮ್ಮಮ್ಮನ ಮನೇಲಿ ಆ ಥರದ್ದೆಲ್ಲ ಏನು ತುಂಬ ಇದಿಲ್ಲ, ಆಚರಣೆಗಳಿಲ್ಲ. ಸೊ ಸಿಂಪಲಾಗಿ ಅಡುಗೆ ಈ ಥರ ಮಾಡೋದು. ಸೊ ನನಗೆ ಇಲ್ಲಿ ಸಿಂಪಲಾಗಿದ್ದೆ, ಅಲ್ಲಿ ಹೋದಾಗ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು. ಬಟ್ ಪ್ರಾಬ್ಲಮ್ ಇಲ್ಲ, ನನ್ನ ಹಸ್ಬೆಂಡು ಸಪೋರ್ಟ್ ಮಾಡಿದ್ದಕ್ಕೆ ನನಗೂ ಏನು ತೊಂದರೆ ಅನಿಸ್ಲಿಲ್ಲ. ಬಟ್ ಅದಾಗುತ್ತೆ, ಬಿಕಾಸ್ ನಾವಿಲ್ಲಿ ಬರೀ ಪೂಜೆ ಎಡೆ ಕರೆಕ್ಟ್ ಟೈಮಿಗೆ ಮಾಡ್ಕೊಳ್ಳೋದು, ಆಗಿದ ತಕ್ಷಣ ಪೂಜೆ ಎಲ್ಲ ಅಲ್ಲಿ ಕಾಯಬೇಕು, ಮತ್ತು ಅದೆಲ್ಲ ತುಂಬ ಮಡಿ ಮೇಲ್ಗೆಯಿಂದ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗ್ತಿತ್ತು. ಬಟ್ ನಾವು ಐ ಆಮ್ ಓಕೆ, ಚೆನ್ನಾಗಿ ಮಾಡ್ಕೋತೀನಿ. ಇಲ್ಲಿ ಅಮ್ಮನ ಮನೇಲಿ ಬಂದರೆ ಫಸ್ಟ್ ನಾನು ಪೂಜೆ ಕ್ಲೀನಾಗಿ ದೇವ್ರ ಮನೆಗೆಲ್ಲ ಅಲಂಕಾರ ಮಾಡಿ ಪೂರ್ತಿ ಮುಗಿಸ್ಬಿಟ್ಟು ಆಮೇಲೆ ಎಲ್ಲ ಅಡುಗೆಗೆಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ವಿ. ಪೂಜೆ ಮುಗಿಸೋಷ್ರೊಳಗೆ 8 ಗಂಟೆ ಆಗಿತ್ತು. ಅಷ್ಟರೊಳಗೆ ಎಲ್ಲರೂ ಬಂದಾದಮೇಲೆ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದರು. ಸೊ ಹಾಗಾಗಿ ನಾನು ಅವತ್ತು ಉಳ್ಕೊಂಡಿದ್ದೆ, ನೆಕ್ಸ್ಟ್ ಡೇನೂ ಉಳ್ಕೊಂಡಿದ್ದೆ. ಸೊ ಸಿಹಿ ಅಡುಗೆ ಮಾಡಿದ್ದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಏನಂದರೆ ನಮ್ಮ ಮನೇಲಿ ಈ ಥರ ಟೈಮಿಂಗ್ಸ್ ಅಂದರೆ ಪೂಜೆ ಮುಗಿಸೋಗ್ಬಿಡುತ್ತೆ. ಬಟ್ ಬೇರೆ ಕಡೆ ಅಂದರೆ ನಾವೀಗ ಮದುವೆ ಆಗೋಗಿರೋ ಕಡೆ ಎಲ್ಲ ಹೇಗೆ ಅಂದರೆ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ, ಅಂದರೆ ಕೆಲವೊಂದು ಸಂಪ್ರದಾಯ ಇರುತ್ತೆ, ಅದಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕು. ಬಟ್ ಇದೆಲ್ಲ ಮೇನ್ ಬರೋದೇ ಅಂಡರ್ಸ್ಟ್ಯಾಂಡಿಂಗಲ್ಲಿ. ಸೊ ಇದಾದಮೇಲೆ 2 ಡೇಸ್ ಆದಮೇಲೆ ಮಂಡೇ ಆ್ಯಕ್ಚುಲಿ ಆಯುಧ ಪೂಜೆ ಹಿಂದಿನ ದಿನ ನಮ್ಮದು ಕಾರ್ ವಾಶಿಂದು ಇತ್ತು. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾಯಿದ್ವಿ. ಬಿಕಾಸ್ ಗೊತ್ತಿತ್ತು, ನಾವು ಅಂದ್ಕೊಂಡಿದ್ವಿ ಒಂದು 6 to 7 ಗಾಡಿ ಬರುತ್ತೆ ಕಾರು, ಒಂದು 10+ ಬೈಕ್ ಬರುತ್ತೆ ಅಂತ. ನಮಗೆ ಆಶ್ಚರ್ಯ, ನಮಗೆ ಖುಷಿ, ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವತ್ತು ಮಂಡೇ ಮಾರ್ನಿಂಗ್ 5 o'clockಯಿಂದ ಸೊ 3 ಜನ ಈ ಅಣ್ಣ ಇದ್ದಾರಲ್ಲ, ಅವರು ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದಿರೋ, ನಮ್ಮ ಮನೇಲೇ ಇರ್ತಾರೆ. ಲೈಕ್ ಅವರಲ್ಲೇ ಮಲ್ಕೊಳ್ಳೋದು, ಏನಾದರೂ ಊಟ ಎಲ್ಲ ನಾವು ಕೊಡ್ತಾ ಇರ್ತೀವಿ. ಸೊ ಮಂಡೇ ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು, ಟ್ಯೂಸ್ಡೇ ಈವ್ನಿಂಗ್ ಅನಿಸುತ್ತೆ 4 o'clock ಸ್ಟಾಪ್ ಆಗಿದೆ. ನಮಗೆ ಬರೋದು ಅಷ್ಟು ಐಡಿಯಾ ಇಲ್ಲ, ಬಿಕಾಸ್ ಇನ್ನೂ 6 months ಆಗಿಲ್ಲ. ಕಸ್ಟಮರ್ಸ್ ಇದ್ದಾರೆ, ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ, ಬಟ್ ನಮಗೆ ಬರುತ್ತೆ ಇಲ್ಲ ಗೊತ್ತಿಲ್ಲ. ನಮ್ಮ ಅಪ್ಪ ಪಕ್ಕ ಹೇಳಿದರು, ಬರ್ತಾರೆ, ಹುಷಾರಾಗೆಲ್ಲ ಮಾಡ್ಕೊಳ್ಳಿ, ಮುನ್ಸಿಪಾಲ್ಟಿ ನೀರೇ ಯೂಸ್ ಮಾಡೋದು ನಾವು. ಸೊ 2 ನಲ್ಲಿ ಇರೋದಕ್ಕೆ ಅದೇನು ತೊಂದರೆ ಆಗಿರಲಿಲ್ಲ. ಪಾಪ ಈ ಅಂಕಲ್ ತುಂಬ ಹೆಲ್ಪ್ ಮಾಡಿದ್ರು, ಅಣ್ಣ. ಸುಮಾರು ನಾವು ಅವತ್ತು ಮಂಡೇ ಸ್ಟಾರ್ಟ್ ಮಾಡಿದ್ದು 5 o'clockಗೆ, ನೈಟ್ ಮಲಗಿದ್ದು 2:30 ಅನಿಸುತ್ತೆ. ಅದರಲ್ಲೂ ಕಾರ್ಗಳು, ನಂದೇನು ಕೆಲಸ ಗೊತ್ತಾ ಗೈಸ್, ಕಾರ್ಗಳನ್ನ ಬುಕ್ ಮಾಡ್ಕೊಳ್ಳೋದು. ಅಂದರೆ ಅವ್ರನ್ನ ಬಿಟ್ಟು ಹೋಗ್ತಾರಲ್ವ, ಅವ್ರ ಗಾಡಿ ಕೀ ಎಲ್ಲ ತೊಗೊಳ್ಳೋದು, ಆ್ಯಂಡ್ ಅವ್ರದ್ದು ಫೋನ್ ನಂಬರ್ ಬರ್ಕೊಳ್ಳೋದು, ಪೇಮೆಂಟ್ ಎಲ್ಲ ಮಾಡ್ಕೊಳ್ಳೋದು. ಈ ಸೈಕಲ್ ಕತೆ ನೋಡಿ, ಸೈಕಲ್ ಕೊಟ್ಟೋಗಿದ್ದಾರೆ ಕಾರ್ ಜೊತೆ, ನಮಗೆ ಗೊತ್ತಿಲ್ಲ, ಸೈಡಿಗೆ ನಿಲ್ಲಿಸಿದ್ದಾರೆ. ಕಾಲ್ ಮಾಡಿದಾಗ ನಮ್ಮದೇ ಸೈಕಲ್ಲು, ಅದು ವಾಶ್ ಮಾಡಿದ್ರು. ನಮಗೆ ವಾಶ್ ಹೆಂಗೆ ಮಾಡೋದು ಅಂತ ತಲೆ ಕೆಟ್ಟು ನಗು ಒಂದು ಕಡೆ. ಬ್ಯಾಟ್ರಿ ಬೇರೆ ಕೊಟ್ಟಿದ್ದಾರೆ. ಆ ಬ್ಯಾಟ್ರಿ ನೋಡಿಬಿಟ್ರೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ನಮಗೆ. ಬಟ್ ಇದರದ್ದೇನು ಪೇಮೆಂಟ್ ತೊಗೊಂಡಿಲ್ಲ ನಾವು, ಬಿಕಾಸ್ ಅದು ಎಷ್ಟು
ಅದು ನಮಗೆ ನಮ್ಮನೆ ಸೈಕಲ್ ತೊಳ್ಕೊಂಡಂಗೆ ಆಯಿತು. ಬಟ್ ಎಕ್ಸ್ಪೀರಿಯೆನ್ಸಲ್ಲಿ ಇದು ಫಸ್ಟ್ ಟೈಮ್ ಆದ್ರೂ ಒಂದು ಗಾಡಿನೂ ಪ್ರಾಬ್ಲಮ್ ಬರಲಿಲ್ಲ. ಲೈಕ್ ಇದು ಕ್ಲೀನ್ ಮಾಡಿಲ್ಲ ಅದು ಕ್ಲೀನ್ ಮಾಡಿಲ್ಲ ಅಂತ ಅಷ್ಟು ಫಾಸ್ಟಾಗಿ ಸರ್ವಿಸ್ ಕೊಟ್ವಿ. ನಮಗೆ 2-3 ಗಾಡಿ ತೊಳಿತಾ ಇದ್ದಂಗೆ ನಮಗೆ ಟೆಕ್ನಿಕ್ ಗೊತ್ತಾಯಿತು, ಅದನ್ನ ಏನು ಮಾಡಿದ್ವಿ. ಬಟ್ ಇದರಲ್ಲಿ ಎಲ್ಲರದ್ದು ಲೈಕ್ ಎಷ್ಟು ಏನಂದರೆ ಎಲ್ಲರೂ ಎಫರ್ಟ್ ಹಾಕಿದ್ದಾರೆ. ಅಪ್ಪ ಎಲ್ಲ ತಂದು ಕೊಡೋರು ಟೈಮಿಗೆ, ನಮ್ಮಮ್ಮ ತಿಂಡಿ, ಕಾಫಿ, ಟೀ ಮತ್ತು ಜ್ಯೂಸ್ ಮಾಡಿಕೊಡೋರು. ನಾನು ಪ್ರತಿಯೊಂದು ಪೇಮೆಂಟು ಮತ್ತು ಕಾರ್ ಕೀ ಎಲ್ಲ ಕೊಟ್ಬಿಟ್ಟು ಹೋಗಿದ್ರು. ಸೊ ಅದರದ್ದೆಲ್ಲ ಪ್ರತಿಯೊಂದೂ ಮಾಡ್ಕೋತಾಯಿದ್ದೆ. ನನ್ನ ಹಸ್ಬೆಂಡು ಅಷ್ಟೇ, ನನ್ನ ತಮ್ಮ ಮತ್ತು ಅಣ್ಣ 3 ಜನ ಎಲ್ಲರದ್ದು ಎಫರ್ಟ್ ಇರುತ್ತೆ. ಸೊ ಏನು ಖುಷಿ ಅಂದರೆ ಇದು ದುಡ್ಡಿಂದಲ್ಲ ನನಗೆ, ಬಟ್ ಇಷ್ಟೊಂದು ಕಾರೆಲ್ಲ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಪಾರ್ಟ್ 2ಅಲ್ಲಿ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ತುಂಬ ಪ್ಯಾಷನೇಟಾಗಿ ಮಾಡ್ತಾಯಿದ್ದೀನಿ. ಬ್ಯುಸಿ ಇದ್ದರೂ ಕೂಡ ಮಾಡ್ತಾಯಿದ್ದೀನಿ ಬಿಕಾಸ್ ಇಷ್ಟ. ಅದಕ್ಕೋಸ್ಕರ ಇದು ನನ್ನ ಇನ್ಸ್ಟಾ ID. ಪ್ಲೀಸ್ ಫಾಲೋ.